ಏನು ಇವತ್ತಿನ ದಿವಸ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇವತ್ತಿನ ದಿವಸ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. 895ನೇ ಬಸವ ಜಯಂತಿಯನ್ನು ಶುಭಾಶಯಗಳು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ SBSP ಪಕ್ಷದ ರಾಜ್ಯಾಧ್ಯಕ್ಷರಿಂದ ಅಭಿಮನ್ಯು ಮಣಿಜಿಯವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನನ್ನ ಆತ್ಮೀಯ ಬಂಧುಗಳಿಗೂ ಸಮಸ್ತ ನಾಡಿನ ಜನತೆಗೆ ಬಸವಣ್ಣನವರ 895ನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಈಗಾಗಲೇ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಮಾತಾಡಿರ್ತಾರೆ. ಅದೇ ವಿಚಾರನ ಮತ್ತೆ ನಾನು ಮಾತಾಡಿ ಸಮಯ ವ್ಯರ್ಥ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವರು ಸ್ವಲ್ಪ ಮಾತಾಡಿದ್ದಾರೆ, ಸ್ವಲ್ಪ ಸಂದೇಶ ಕೊಟ್ಟಿರ್ತಾರೆ. ನಾನು ನೇರವಾಗಿ ವಿಚಾರಕ್ಕೆ ಬಂದುಬಿಡ್ತೀನಿ. ನಮ್ಮ ಅಣ್ಣವರೇ, SN ನಾರಾಯಣಸ್ವಾಮಿ ಅಣ್ಣವರೇ, ನಿಮಗೆ ನಾನು ಹೇಳ್ತಾರೋ ವಿಚಾರ ಇದು ನೋಡಿ. ನೀವು 3 ಸಾರಿ ಶಾಸಕರಾಗಿ ಗೆದ್ದಿರ್ತೀರಿ, ನೀವು ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಕೂತಿರ್ತೀರಿ. ನೀವು ಇವತ್ತೇನು ಮಾಡ್ತಾಯಿದ್ದೀರಲ್ಲ, ಅದು ತುಂಬ ಚಿಲ್ಲರೆ ಕೆಲಸ ಆಗುತ್ತೆ. ಅದು ನಿಮ್ಮ ಲೆವೆಲ್ಗೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ನಿಮ್ಮ ಲೆವೆಲ್ಗೆ ನೀವು ಮಾಡಬೇಕಾಗಿರೋ ಕೆಲಸಗಳು ಅಲ್ಲ. ನೋಡಿ, ಬುದ್ಧ, ಬಸವ, ಭೀಮ ಅವರ ಹೋರಾಟದ ಹಾದಿ, ಅವರ ಭಿಕ್ಷೆ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಶಾಸಕರಾಗಿದ್ದೀರಿ, ನೆನಪಿಟ್ಕೊಳ್ರಿ. ನೋಡಿ, ನಾನು ನಿಮಗೆ ಪ್ರಮುಖವಾಗಿ ಇವತ್ತು ಒಂದು 7 ಅಂಶಗಳನ್ನ ನಾನು ಇವತ್ತು ಮಾತಾಡಲಿಕ್ಕೋಸ್ಕರ ನಾನು ಬಂದಿದ್ದೀನಿ ಇಲ್ಲಿಗೆ. ನಾನು ಈ ಅಂಶಗಳನ್ನ ನಾನು ತಿಳಿಸ್ತೀನಿ. ಮತ್ತು ನೀವು ಏನು ರಾಜಕಾರಣ ಬೇಕಾದ್ರೆ ಮಾಡ್ಕೊಳ್ಳಿ, ನೀವು ಏನು ಗೂಂಡಾಗಿರಿ ಬೇಕಾದ್ರೆ ಮಾಡ್ಕೊಳ್ರಿ, ಯಾರು ಇಲ್ಲ ಎದ್ದವ್ರು ಯಾರೂ ಇಲ್ಲ. ಕಾರಣ ಏನು ಗೊತ್ತಾ, ನಾನು ಒಬ್ಬ ಹುಟ್ಟು ಹೋರಾಟಗಾರ. ಪ್ರಾಣದ ಮೇಲೆ ಆಸೆ ಇಟ್ಕೊಂಡು, ಹೆಂಡ್ರ ಮಕ್ಕಳ ಮೇಲೆ ಆಸೆ ಇಟ್ಕೊಂಡು, ಇನ್ನೊಂದ್ರ ಮೇಲೆ ಆಸೆ ಇಟ್ಕೊಂಡು, ಆಗರ್ಭ ಶ್ರೀಮಂತಿಕೆ ಮೇಲೆ ಆಸೆ ಇಟ್ಕೊಂಡು ನಾನು ಬಂದು ಪಕ್ಷ ಮಾಡಲಿಲ್ಲ. ಒಂದೊಂದು ರೂಪಾಯಿಗೂ ಶ್ರಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾದಿಯಲ್ಲಿ ನಾವು ಒಂದೊಂದು ಹೆಜ್ಜೆನ ಇಟ್ಟು ಸಂಘಟನೆ ಕಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿರೋದು. ಯಾವುದೋ ಪಕ್ಷ ತರೋದಕ್ಕೆ ಕೋಟಿಗಟ್ಟಲೆ ನಾವು ದುಡ್ಡು ನಾವು ಸಂದಾಯ ಮಾಡಲಿಲ್ಲ, ಲಂಚ ಕೊಡಲಿಲ್ಲ, ಪೋಸ್ಟಿಗೆ ದುಡ್ಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಮ್ಮ ಹೋರಾಟದ ಒಂದು ಹಾದಿನ ನೋಡಿ ಇವತ್ತು ನನಗೆ ಜವಾಬ್ದಾರಿನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ನನ್ನನ್ನು ಕಣಕ್ಕಿಳಿಸಿರ್ತಕ್ಕಂಥದ್ದು. ಅದು ಅಪ್ಪಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಇರ್ಬೋದು, ಬುದ್ಧರಿರ್ಬೋದು, ಅವರು ಹಾದಿಯಲ್ಲಿ ಬಂದಿರತಕ್ಕಂಥ ಪಕ್ಷ ಅದು, ಆಯ್ತಲ್ಲ. ನೋಡಿ, ಈಗ ನಾನು ಮೂಲ ಬರ್ತೀನಿ. ಇವತ್ತಿನ ದಿನ ಬಸವಣ್ಣವ್ರು ಹೇಳಿರೋ ಮಾತು ನಾನು ಹೇಳ್ತೀನಿ ಕೇಳಿ. ಈ ದಯ ಇದೆಯಲ್ಲ, ಅದೇನೇ ಬಂದ್ಬಿಟ್ಟು ಧರ್ಮ, ಆಯ್ತಲ್ಲ. ಕಾಯಕ ಇದೆಯಲ್ಲ, ಅದೇ ಕೈಲಾಸ. ಇವತ್ತು ಅವರು ಒಂದು ಆಚರಣೆಗೆ ವಿರುದ್ಧವಾಗಿ ನೀವೇನು ಮಾಡ್ತಾಯಿದ್ದೀರಿ? ಇವತ್ತು ನಿಮ್ಮಲ್ಲಿ ಧರ್ಮ ಎಲ್ಲಿದೆ? ಕಾಯಕ ಎಲ್ಲಿದೆ? ಧ್ಯೇಯ ಎಲ್ಲಿದೆ? ಧರ್ಮ ಇರೋ ಕಡೆ ಏನು ಮಾಡ್ತಾಯಿದ್ದೀರಿ? ಕಾಯಕ ಇರೋ ಕಡೆ ಏನು ಮಾಡ್ತಾಯಿದ್ದೀರಿ? ನೀವೇನೇನು ಮಾಡ್ತಾಯಿದ್ದೀರಿ ನಿಮಗೆ ಗೊತ್ತು. ನಾನು ಮುಂದಿನ ದಿನದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿ, ಪ್ರಮುಖವಾಗಿ ಹೇಳ್ತೀನಿ. ನಮ್ಮ ಬಂಗಾರಪೇಟೆ ಇದೆಯಲ್ಲ, ಅದರ ಮೂಲನ ಸ್ವಲ್ಪ ತಿಳ್ಕೊಳ್ಳಿ, ನಮ್ಮ ಮೂಲನ ಸ್ವಲ್ಪ ತಿಳ್ಕೊಳ್ಳಿ, ನಮ್ಮಲ್ಲಿರೋ ಮತದಾರರು ಎಲ್ಲರ ಮೂಲನ ತಿಳ್ಕೊಳ್ಳಿ. ಯಾಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಬಂಗಾರಪೇಟೆನ ನಿಮ್ಗೆ ಯಾರೂ ಬರ್ಕೊಟ್ಟಿಲ್ಲ. ಬಂಗಾರಪೇಟೆ ಬಂದ್ಬಿಟ್ಟು ಇವತ್ತು ಹೇಳ್ತೀನಿ ಕೇಳಿ. ಬಂಗಾರಪೇಟೆ ಹೆಸರು ಬರೋಕ್ಕಿಂತ ಮುಂಚಿತವಾಗಿ ಬೋರಿಂಗ್ ಪೇಟೆ ಇತ್ತು. ಬೋರಿಂಗ್ ಪೇಟೆ ಬರೋಕ್ಕಿಂತ ಮುಂಚಿತವಾಗಿ ಮರ್ಮುಟ್ಟಿತ್ತಲ್ಲ, ಆ 200 ವರ್ಷದ ಇತಿಹಾಸ ನಮ್ಮ ವಂಶದ್ದು. ನಾನು ಹೇಳ್ಬಾರ್ದು, ನಿಮ್ಮ ಪರ್ಸನಲ್ ವೈಯಕ್ತಿಕ ವಿಚಾರ ಆಗ್ಬೋದು. ನಿಮ್ಮ ಅಪ್ಪಾಜಿ ಇದ್ದಾರಲ್ಲ, ಕುಪ್ಪನಲ್ಲಿ ಮುನಿಯಪ್ಪನ ಇದ್ದಾರಲ್ಲ, ಅವ್ರು ಇದ್ದಿದ್ರೆ ಅವತ್ತು ಹೇಳ್ತಾಯಿದ್ರು ಸಾಕ್ಷಿಯಾಗಿ. ಅವ್ರ ಮಕ್ಕಳು ಏನಿತಾ ಇದ್ರಲ್ಲ ಅವತ್ತು, ಇದೇ ಸುಭಾಷ್ ಶೆಟ್ಟಿ ಕಾಂಪೌಂಡ್ ಅಂತಿಗಲ್ಲ, ಆ ಸರ್ಕಲ್ ಇದೆಯಲ್ಲ, ಅಂಬೇಡ್ಕರ್ ಸರ್ಕಲ್ಲು, ಅಲ್ಲಿ ನಾನು ಗೋಲಿ ಆಡಿರ್ತಕ್ಕಂಥ ಹುಡುಗ 1990ರಲ್ಲಿ. ಅದು ನಮ್ಮ ಅಪ್ಪ ಪಲ್ನಿ ಅವ್ರ ಹತ್ತೋಟಲ್ಲಿದ್ದ ಜಾಗ ಅದು, ಅರ್ಥಾಯ್ತಲ್ಲ. ಅದು ಲಪ್ಟಾಯಿಸಿ ಇರಲ್ಲ, ಅಲ್ಲಿ ನಮ್ಮದೊಂದು ಎಳ್ನೀರು ಅಂಗಡಿ ಇತ್ತು, ಸೌದೆ ಮಂಡಿ ಇತ್ತು, ಉಳ್ಳಂಗಡಿ ಇತ್ತು, ತೆಂಗಿನಕಾಯಿ ಮಂಡಿ ಇತ್ತು. ಅಲ್ಲಿ 92 ಹೇಳ್ತಾ ಇರೋದು ಬರ್ದಿತ್ತಲ್ಲಿ. ನಮ್ಮ ಬದ್ರಿ ಸಾಹೇಬ್ರು, ಸ್ಟಾಕ್ ಪೇಂಟ್ರು ಬದ್ರಿ ಸಾಹೇಬ್ರಿಗೆ ಗೊತ್ತು. ಅರ್ಥದ ನಿಮ್ಮ ಮೂಲನೂ ನಮ್ಗೆ ಗೊತ್ತು, ಅರ್ಥಾಯ್ತಲ್ಲ. ಅಲ್ಲಿ ನಾನು ಗೋಲಿ ಆಡ್ಕೊಂಡು ಬೆಳೆದಿರ್ತೀನಿ. ಅವತ್ತು ನಮ್ಮ ಮುನಿಯಪ್ಪ ತಾತ ಬಂದುಬಿಟ್ಟು ಎಲ್ದಿರೋ ಮಕ್ಕಳಿನ ತಗೊಬಂದು ಎಳ್ನೀರು ಅಂಗಡಿ ಮುಂದೆ ಕುತ್ಕೊಂಡು ಮಾರೋರು ಪ್ರತಿ ಶುಕ್ರವಾರ. ಅವತ್ತು ಇದೇ ಅಬ್ದುಲ್ಲಾ ಗಾಡಿ ತಳ್ಕೊಂಡು ಬರೋರು ಹರಿರ ಬಾಯಿ. ಅವತ್ತು ನಮ್ಮ ಅಪ್ಪನೂ ಮುನಿಯಪ್ಪನ ಬಂದು ಕುತ್ಕೊಂಡು ಹರಿರ ಕುಡಿದು ನನಗೂ ಕುಡಿಸಿ ಬೆಳೆಸಿದ ಗಲ್ಟಿ ನಾನು, ಅರ್ಥಾಯ್ತಲ್ಲ. ಇವತ್ತು ನೀವು ಮಾಡ್ತಾ ದೌರ್ಜನ್ಯ ಇದೆಲ್ಲ ಮರೆತು ಬಿಟ್ಟಿದ್ದೀರಿ, ಎಲ್ಲ ಬಿಟ್ಬಿಟ್ಟಿದ್ದೀರಿ.
ಕೋಟಿಗೆ ಅಗರ್ಭ ಶ್ರೀಮಂತ ಥರ ನಡ್ಕೊಂಡು ಬಂಗಾರಪೇಟೆನ ನನಗೆ ಬರ್ಕೊಟ್ಬಿಟ್ಟಿದ್ದಾರೆ. ನೀವೆಲ್ಲರೂ ಬಂಗಾರಪೇಟೆ ಜನತೆ ಗುಲಾಮರು ಅಂತೇಳಿ ವರ್ತನೆ ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ಇದನ್ನು ವಾಪಸ್ ತಗೊಳ್ಳಿ. ನಾನು ಮುಂದಕ್ಕೆ ನಿಮ್ಮನ್ನು ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ, ಅರ್ಥ ಆಯ್ತಲ್ಲ. ಎರಡನೇದು, ನಿಮ್ಮ ಅಧಿಕಾರ ದಾಹ ಇದೆಯಲ್ಲ, ಆ ಅಧಿಕಾರ ದಾಹಕ್ಕೆ ನಾನು ಒಂದು 3 ಉತ್ತರ ಕೊಡ್ತೀನಿ ನಾನು, ಅರ್ಥ ಆಯ್ತಲ್ಲ. ನೋಡಿ, ಇಡೀ ವಿಶ್ವನೇ ಆಳಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಅಲೆಕ್ಸಾಂಡರ್ ಇದ್ದಾರಲ್ಲ, ಅವರು ಇಡೀ ವಿಶ್ವನ ಮುಟ್ಟದಲ್ಲಿ ಮಾಡ್ಕೊಂಡು ಬರ್ತಾರೆ. ಹಿಮಾಲಯಕ್ಕೆ ಬಂದಾಗ ಹರಿತಕ್ಕಂಥ ಸುಣ್ಣ ನೀರಲ್ಲಿ ವಿಷ ಬೆರ್ಕೊಂಡು ಬಂದಿರುತ್ತೆ, ಕುಡಿದ್ಬಿಟ್ಟು ಸಾಯೋ ಗಲಿಗೆಯಲ್ಲಿ ಹೇಳ್ತಾರೆ ಏನಂತ, ನನ್ನ ದಾಹ ಇನ್ನೂ ತೀರಲಿಲ್ಲ, ನನ್ನ ಮಣ್ಣಲ್ಲಿ ಹಾಕಿ ಮುಚ್ಚಿತಾರಲ್ಲ, ಸಮಾಧಿ ಮಾಡ್ತಿರಲ್ಲ, ಆಗ ನನ್ನ ಕೈನ ಮಾತ್ರ ಮೇಲಕ್ಕೆ ಇಟ್ಬಿಡಿ, ಈ ಕೈ ಇದೆಯಲ್ಲ ಹಸ್ತ ಇದು ಮಾತ್ರ ಮೇಲೆ ಇರಲಿ, ಯಾಕಂದ್ರೆ ನನ್ನ ಆಸೆನ ದಾಹ ತೀರಲಿಲ್ಲ ಅಂತ. ಅರ್ಥ ಇಲ್ಲ, ಆ ಮಟ್ಟಕ್ಕೆ ಹೋಗಬೇಡಿ. ಅದೇನಾದ್ರು ಒಂದು ಸಮಯ ಮಾಡಬೇಕಂದ್ರೆ ನಮ್ಮ ಸರ್ಕಾರ ಇರಲಿ ಇಲ್ದಿರೋ ಹೋಗಲಿ, ನಾವು ಹೋರಾಟಗಾರರಿಗೆ ಉಳ್ಕೊಂಡ್ರೂ ಪರವಾಗಿಲ್ಲ, ಆ ದಿನಗಳಲ್ಲಿ ಯಾರ್ದೋ ಕೈ ಕಾಲು ಬಿದ್ದಾದರೂ ನಾನು ಆ ಒಂದು ವ್ಯವಸ್ಥೆ ಮಾಡಿಸ್ತೀನಿ, ಸರಿನಾ. ಎರಡನೇದು, ಇವತ್ತೇನು ಹಿಟ್ಲರ್ ಇದ್ದಾರಲ್ಲ, ಜರ್ಮನಿ ಆಳ್ದವರು 1930ರಿಂದ 36ರಲ್ಲಿ ಒಂದು ಘಟನೆ ನಡೀತದೆ. ಮಿಶ್ಲಿನ್ ಇವತ್ತೇನು ಟೈರ್ ಕಂಪ್ನಿ ಇದೆಯಲ್ಲ, ಅವರು ಇದೇ ಸೇಮ್ ಸರ್ವಾಧಿಕಾರಿನೇ ಅವರು. ಸರ್ವಾಧಿಕಾರತನಕ್ಕೆ ಅವ್ರಿಗೇನು ಪ್ರೈಸ್ ಬರುತ್ತೆ ಗೊತ್ತಾ, ಕೊನೆಗೆ ಮಿಶ್ಲಿನ ಬಂದ್ಬಿಟ್ಟು ಕಣ್ಣು ಗುಡ್ಡೆಗಳು ಆಚೆ ಬಂದಾಗ ಹೊಡೆದು ನೇತಾಕ್ತಾರೆ, ಜನ ದಂಗೆ ಹೇಳ್ತಾರೆ. ನೋಡಿ, ಇವತ್ತು ನಿಮ್ಮ ಒಂದು ಸೋಲಿನ ಭೀತಿ ನಿಮ್ಮನ್ನು ಕಾಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ, ನಮಗೆಲ್ಲ ಜನತೆ ಗೊತ್ತಾಗ್ತಾ ಇದೆ, ಅರ್ಥ ಆಯ್ತಲ್ಲ. ನಿಮ್ಮ ಸೋಲಿನ ಭೀತಿಯಿಂದ ನೀವೇನೆಲ್ಲ ಮಾಡ್ಬೋದೆಲ್ಲ ಮಾಡ್ತಾ ಇದ್ದೀರಿ, ನನಗೆ ಅರ್ಥ ಆಗತ್ತಾನ, ನನಗೆ ಅರ್ಥ ಆಗಿಲ್ಲ ಅಂತೇನಿಲ್ಲ. ಬಟ್ ಅದು ನನ್ನ ತೀರ್ಮಾನ ಅಲ್ಲ, ಕ್ಷೇತ್ರದ ಜನರ ತೀರ್ಮಾನ, ಜಿಲ್ಲೆಯ ಜನರ ತೀರ್ಮಾನ, ಅದು ನನ್ನ ತೀರ್ಮಾನ ಅಲ್ಲ, ಅದು ಅರ್ಥ ಆಯ್ತಲ್ಲ. ಇನ್ನೂ ಬಹುತೇಕವಾಗಿ ತುಂಬ ವಿಚಾರಗಳಿದೆ ನೋಡಿ, ಅಂಶಗಳ ಪಟ್ಟಿ ನನ್ನ ಹತ್ರ ಇದೆ, ನಾನೇನೇನು ಮಾತಾಡ್ಬೇಕಂತ. ಆಗಲಿ ನಾನು ಹಂತವಾಗಿ ಹೋಗ್ಬೇಕಂತ ಸುಮ್ಮನೆ ಇದ್ದೀನಿ. ನಾನು ಯಾರನ್ನೂ ಒಂದೇ ಸರಿ ಕೆಡವಬೇಕು, ಗೆಲ್ಲಿಬೇಕು, ಮುಚ್ಚಬೇಕು, ತುಲಿಬೇಕು, ಅದು ನಮ್ಮ ಧ್ಯೇಯ ಅಲ್ಲ. ನಮ್ಮ ಧ್ಯೇಯ ಬಂದ್ಬಿಟ್ಟು ಉತ್ತಮ ರಾಜಕಾರಣ ಮಾಡೋದು ನಮ್ಮ ಧ್ಯೇಯ ಆಗಿರುತ್ತೆ. ಇನ್ನು ಮುಂದೆ ನಮ್ಮನ್ನೇನಾದ್ರು ನೋಡಿ ನೀವು ಹೇಳಿ ತನ್ನೋ ಬಿಂಬಿಸೋದಾದರೆ ಅದು ನಿಮ್ಮ ತಪ್ಪು ಗ್ರಹಿಕೆ. ನಾವು ಹೋರಾಟಗಾರರು, ನಮ್ಮ ಮನೆಯಲ್ಲಿ ನಾವು 10 ಜನ ಮಕ್ಕಳು, ನಾನು ಇವತ್ತು ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋದ ಕೂಡ ನಮ್ಮ ಅಪ್ಪನ ಸಲಗಿನ 9 ಜನ ಇದ್ದಾರೆ, ಅರ್ಥ ಆಯ್ತಲ್ಲ. ದಯವಿಟ್ಟು ನಮ್ಮನ್ನು ಏಡಿಗಳ ಲಿಸ್ಟಲ್ಲಿ ಕಳ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಆ ಲಿಸ್ಟಿಗೆ ಸೇರ್ಸೋಕ್ಕೆ ಹೋಗ್ಬೇಡ್ರಿ, ಅರ್ಥ ಆಯ್ತಲ್ಲ. ಮುಂದಿನ ದಿನದಲ್ಲಿ ಒಳ್ಳೆ ರಾಜಕಾರಣ ಮಾಡಿ, ಒಳ್ಳೆ ರಾಜಕಾರಣ ನಾವು ಸೇರಿ ಮಾಡೋಣ, ಅರ್ಥ ಆಯ್ತಲ್ಲ. ಇನ್ನೂ ಸಾಕಷ್ಟು ವಿಚಾರಗಳಿದೆ, ಇದನ್ನೆಲ್ಲ ಸರಿ ತಪ್ಪನ್ನ ನೀವೇ ಸರಿಪಡಿಸ್ಬೇಕು. ಇನ್ನು ಸರಿಪಡಿಸ್ಕೊಂಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಎಂಥ ಹೋರಾಟ ಮಾಡಬೇಕು ಕಾನೂನುಬದ್ಧವಾಗಿ ಮಾಡೋಣ, ಆಯ್ತಲ್ಲ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಬಾಕಿ ಇರೋ ವಿಚಾರಗಳಿದೆ, ಮುಂದಿನ ಪ್ರೆಸ್ ಮೀಟು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ಕೊತಾ ನನ್ನ ಮಾತನ್ನು ಬಿಡುಗಡೆ ಹೊಂದ್ಕೊಳ್ತೀನಿ.